ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಮಲೆನಾಡು ಹುಡುಗಿ ಸ್ಮಿತಾ. ಇವತ್ತು ನಾನು ಸಬ್ಬಕ್ಕಿ ಅಥವಾ ಸಾಬುದಾನ ಅಂತ ಹೇಳ್ತಾರಲ್ವ, ಅದರಿಂದ ಪರೋಟನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸಿಕ್ಕಾಬಟ್ಟೆ ಸಾಫ್ಟಾಗಿರುತ್ತೆ, ತಿನ್ನೋದಕ್ಕಷ್ಟೇ ತುಂಬ ರುಚಿಯಾಗಿರುತ್ತೆ. ಹೇಗೆ ಮಾಡೋದು ನೋಡೋಣ ಬನ್ನಿ. ಇದಕ್ಕೆ ನಾನು 1 ಕಪ್ ಆಗೋಷ್ಟು ಸಾಬುದಾನನ ತೊಗೊಂಡಿದ್ದೀನಿ. ಇಲ್ಲಿ ಸಾಬುದಾನ ಅಥವಾ ಸಬ್ಬಕ್ಕಿ ಅಂತ ಏನು ಹೇಳ್ತೀರಲ್ವ, ಅದನ್ನ ತೊಗೊಂಡಿದ್ದೀನಿ. ಇದನ್ನ ನಾನು ಒಂದು ಬಾಣಲೆಗೆ ಹಾಕಿ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಟು ಒಂದು 10 ನಿಮಿಷ ಹಾಗೆ ಇದನ್ನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಓಕೆನಾ, 10 ನಿಮಿಷ ಇದನ್ನ ಫ್ರೈ ಮಾಡಿ ಆದಮೇಲೆ ಇದನ್ನ ಕಂಪ್ಲೀಟಾಗಿ ಹಾಗೆ ತಣ್ಣಗಾಗೋಕ್ಕೆ ಬಿಡಬೇಕು. ಓಕೆನಾ, ತಣ್ಣಗಾಗುವಷ್ಟರಲ್ಲಿ ಮಸಾಲೆ ಹಾಕ್ಕೊಳ್ಳೋಣ. ಇದಕ್ಕೆ ನಾನಿವಾಗ ಮಲೆನಾಡಲ್ಲಿ ಸಿಗುವಂಥ ಒಣ ಜೀರಿಗೆ ಮೆಣಸನ್ನ ತೊಗೊಂಡಿದ್ದೀನಿ, ಒಣಸಿರುವಂಥ ಜೀರಿಗೆ ಮೆಣಸನ್ನ ತೊಗೊಂಡಿದ್ದೀನಿ. ಇದಕ್ಕೆ ನಾನು ಒಳ್ಳಲ್ಲಿ ಕುಟ್ಟಿ ಪುಡಿ ಮಾಡಿ ತೊಗೊಳ್ತಾ ಇದ್ದೀನಿ. ಓಕೆನಾ, ಇದಕ್ಕೆ ನಾನು ಸ್ವಲ್ಪ ಕಾಳು ಮೆಣಸಿನ ಪುಡಿ, ಚಿಟಿಕೆ ಆಗೋಷ್ಟು ಕಾಳು ಮೆಣಸಿನ ಪುಡಿನ ಯೂಸ್ ಮಾಡ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದನ್ನು ನಾನು ಚಿಕ್ಕದಾಗಿ ಹೆಚ್ಚಿ ಇದೇ ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಒಂದೇ ಬೌಲಿಗೆ ಜೀರಿಗೆ ಮೆಣಸಿನ ಪುಡಿ, ಕಾಳು ಮೆಣಸಿನ ಪುಡಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಜೀರಿಗೆ ಮೆಣಸು ಇಲ್ಲದೇ ಇದ್ದರೂ ಹಸಿಮೆಣಸನ್ನು ಹಾಕೊಬೋದು, ಒಣಮೆಣಸನ್ನು ಕೂಡ ಯೂಸ್ ಮಾಡ್ಕೊಬೋದು. ಸೊ ಇದು ಮೂರನ್ನು ನಾನು ಹಾಕಿ ಆಲ್ರೆಡಿ ಒಂದು ಬೌಲಲ್ಲಿ ಎತ್ತಿಟ್ಕೊಂಡಿರ್ತೀನಿ. ಓಕೆನಾ, ನಾನು ಆಲ್ರೆಡಿ ಹುರಿದಿರುವಂಥ ಸಾಬುದಾನ ತಣ್ಣಗಾಗಕ್ಕೆ ಬಿಟ್ಟಿದ್ನಲ್ವ, ಇದು ಇವಾಗ ಕಂಪ್ಲೀಟಾಗಿ ತಣ್ಣಗಾಗಿದೆ. ಇದನ್ನ ನಾನೀಗ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಅದನ್ನ ಈ ಥರ ನೇಸಾಗಿ ಪೌಡರ್ ಮಾಡ್ಕೊಬೇಕು. ಓಕೆನಾ, ಬಿಸಿನೇ ಹಾಕೋದ್ರಿಂದ ಅದು ನೇಸಾಗಿ ಪೌಡರ್ ಆಗೋಲ್ಲ. ಇನ್ನೊಂದು ನೀವು ಬಿಸಿ ಹಾಕೋದ್ರಿಂದ ಅದು ಕಂಪ್ಲೀಟಾಗಿ ಮುದ್ದೆ ಆಗುತ್ತೆ, ಸಾಬುದಾನ ನೀಟಾಗಿ ಪೌಡರ್ ಆಗೋಲ್ಲ. ಓಕೆನಾ, ಅದಕ್ಕೆ ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಅದನ್ನ ಮಿಕ್ಸಿ ಮಾಡ್ಕೊಳ್ಳಿ. ಮಿಕ್ಸಿ ಮಾಡ್ಕೊಂಡಿರುವಂಥ ಆ ಪೌಡರ್ನ ನಾನು ಒಂದು ಪಾತ್ರೆಗೆ ಹಾಕಿಟ್ಕೊಂಡಿದ್ದೀನಿ. ಅದೇ ಪಾತ್ರೆಗೆ ನಾನು ಆಲ್ರೆಡಿ ತೋರಿಸಿ ಎತ್ತಿಟ್ಟಿದ್ನಲ್ವ ಮಸಾಲೆ ಮೂರನ್ನು ಕೂಡ ನಾನು ಇದಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ಎಕ್ಸ್ಟ್ರಾ ಬೇಕಂದರೂ ಎಕ್ಸ್ಟ್ರಾ ಕೂಡ ಮಸಾಲೆನ ಹಾಕೊಬೋದು. ಸೊ ಇದಕ್ಕೆ ನಾನು 1 ಕಪ್ ಆಗೋಷ್ಟು ಸಾಬುದಾನಕ್ಕೆ 2 ಪೊಟ್ಯಾಟೋನ ಯೂಸ್ ಮಾಡ್ತಾ ಇದ್ದೀನಿ. 2 ಪೊಟ್ಯಾಟೋನ ನಾನು ಆಲ್ರೆಡಿ ಮೀಡಿಯಮ್ ಸೈಜ್ ಪೊಟ್ಯಾಟೋನ ನಾನು ಆಲ್ರೆಡಿ ಕುಕ್ಕರಲ್ಲಿ 7ರಿಂದ 8 ವಿಷಲ್ ಹೊಡಿಸಿ ಸಖತ್ ಸಾಫ್ಟಾಗಿ ಬೇಯಿಸಿಟ್ಕೊಂಡಿದ್ದೀನಿ. ಓಕೆನಾ, ನೀವು ಅಷ್ಟೇ ತುಂಬ ಸಾಫ್ಟಾಗಿ ಬೇಯಿಸಿಟ್ಕೊಳ್ಳಿ. ಒಂದು ಸ್ವಲ್ಪ ಕೂಡ ಪೊಟ್ಯಾಟೋ ಗಟ್ಟಿ ಇರಬಾರ್ದು, ಒಳಗಡೆ ಕಂಪ್ಲೀಟಾಗಿ ಸಾಫ್ಟಾಗಿರಬೇಕು. ಅದನ್ನ ನಾನಿಲ್ಲಿ ತುರಿದು ತೊಗೊಂಡಿದ್ದೀನಿ. ಇದಕ್ಕೆ ನಾನು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇವಿಷ್ಟು ಹಾಕೊಂಡು ಆದಮೇಲೆ ಇದನ್ನು ನಾವೀಗ ಕೈಯಲ್ಲಿ ಸ್ವಲ್ಪ ಕೂಡ ನೀರು ಸೇರಿಸೋ ಹಾಗಿಲ್ಲ. ಮುಂಚೆ ಹಾಗೆ ಕಂಪ್ಲೀಟಾಗಿ ನಾವು ಇದನ್ನ ಕೈಯಲ್ಲೇ ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಓಕೆನಾ, ಕಂಪ್ಲೀಟಾಗಿ ಕೈಯಲ್ಲಿ ಈ ಥರ ಮಿಕ್ಸ್ ಮಾಡ್ಕೊತ ಬಂದಾಗ ಅದು ಫೈನಲಾಗಿ ನಮಗೆ ಸೇಮ್ ಕಡುಬಿನ ಹಿಟ್ಟೆಲ್ಲ ಹೇಗೆ ಬರುತ್ತಲ್ವ ಅದೇ ಥರ ಬಂದಿರುತ್ತೆ. ಆದರೆ ನೀಟಾಗಿ ಸಾಫ್ಟ್ ಆಗಿರಲ್ಲ. ಇದಕ್ಕೆ ನಾವಿವಾಗ ಸ್ವಲ್ಪನೇ ನೀರನ್ನು ಸೇರಿಸ್ಕೊತ ಕಲಿಸ್ಕೊತ ಬರಬೇಕು. ಸಾಬುದಾನ ಆಗಿರೋದ್ರಿಂದ ತುಂಬ ನೀರು ಬೇಕಾಗುತ್ತೆ. ನಾನಿಲ್ಲಿ ಏನಿಲ್ಲ ಅಂದರೂ ಮಿನಿಮಮ್ ಒಂದು 2 ಗ್ಲಾಸ್, ದೊಡ್ಡ ಗ್ಲಾಸಲ್ಲಿ 2 ಗ್ಲಾಸ್ ಆಗೋಷ್ಟು ನೀರನ್ನ ಯೂಸ್ ಮಾಡಿದ್ದೀನಿ. ಸೊ 2 ಗ್ಲಾಸ್ ನೀರನ್ನ ನಾವು ಒಂದೇ ಸತಿ ಹಾಕುವಾಗಿಲ್ಲ, ಸ್ವಲ್ಪನೇ ಹಾಕಿ ಈ ಹದಕ್ಕೆ ಕಲಿಸ್ಕೊಬೇಕು. ಓಕೆನಾ, ಈ ಹದ ಕಂಪ್ಲೀಟಾಗಿ ಬಂದಾದಮೇಲೆ ನಾನು ಇದನ್ನ 1 ಅವರ್ ರೆಸ್ಟ್ ಮಾಡೋಕ್ಕೆ ಬಿಡ್ತೀನಿ. ಹಾಗೆ ನಿಮ್ಮ ಹತ್ರ ಟೈಮ್ ಇದ್ದರೆ 1 ಅವರ್ ಇಡಿ, ಇಲ್ಲ ಅಂತ ಹೇಳಿದ್ರೆ ಒಂದು 10 ನಿಮಿಷನಾದ್ರು ಇನ್ನು ಹಾಗೆ ಕಂಪ್ಲೀಟಾಗಿ ರೆಸ್ಟ್ ಮಾಡೋಕ್ಕೆ ಬಿಡಬೇಕು. ಓಕೆನಾ, ಇದಕ್ಕೆ ನಾವೀಗ ಚಟ್ನಿನ ಮಾಡ್ಕೊಳ್ಳೋಣ. ಮೊದಲಿಗೆ ಒಂದು ಮಿಕ್ಸಿ ಜಾರ್ನ ತೊಗೊಂಡು ಅದಕ್ಕೆ ನಾನು ಸ್ವಲ್ಪ ಕಾಯಿ, 2ರಿಂದ 3 ಸ್ಲೈಸ್ ಆಗೋಷ್ಟು ಈರುಳ್ಳಿ, ಸ್ವಲ್ಪ ಜೀರಿಗೆ, ಹಾಗೆ ಸ್ವಲ್ಪ ಹುರುಗಡ್ಲೆನ ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಮಲೆನಾಡಲ್ಲಿ ಸಿಗುವಂಥ ಜೀರಿಗೆ ಮೆಣಸನ್ನ ನಾನಿಲ್ಲಿ ಖಾರಕ್ಕೆ ಯೂಸ್ ಮಾಡ್ತಿದ್ದೀನಿ. ಖಾರಕ್ಕೆ ಜೀರಿಗೆ ಮೆಣಸು ಇರೋರು ಹಾಕಿ, ಇಲ್ಲದೇ ಇರೋರು ಹಸಿಮೆಣಸು ಕೂಡ ಯೂಸ್ ಮಾಡ್ಕೊಬೋದು. ಓಕೆನಾ, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಯೂಸ್ ಮಾಡ್ತಾಯಿದ್ದೀನಿ. ಹುಳಿಗೆ ನಾನಿಲ್ಲಿ ಹುಣಸೆ ಹುಳಿನ ಯೂಸ್ ಮಾಡ್ತಾಯಿದ್ದೀನಿ. ಉಪ್ಪು ಖಾರ ಹುಳಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಆವಾಗ ಚಟ್ನಿ ಪರೋಟ ಜೊತೆಗೆ ಬ್ಲೆಂಡ್ ಆದಾಗ ತುಂಬಾ ಚೆನ್ನಾಗಿರೋ ಟೇಸ್ಟ್ನ ಕೊಡುತ್ತೆ. ಹಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಕೂಡ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಸೊ ಓಕೆನಾ, ಫೈನಲಾಗಿ ಚಟ್ನಿ ಕಲರ್ ಇರುತ್ತೆ. ಹುಳಿನ ಜಾಸ್ತಿ ಹಾಕ್ಕೊಂಡಿರೋದ್ರಿಂದ ಸ್ವಲ್ಪ ಕಲರ್ ಚೇಂಜ್ ಬಂದಿರುತ್ತೆ ಚಟ್ನಿ. ಓಕೆನಾ, ನಾನಿಲ್ಲಿ ಆಲ್ರೆಡಿ ಎತ್ತಿಟ್ಕೊಂಡಿದ್ನಲ್ಲ ಹಿಟ್ಟು, ಇದೀಗ 1 ಅವರ್ ಆದಮೇಲೆ ಈ ಥರ ಇರುತ್ತೆ. ಇದನ್ನ ಈಗ ನಾನು ಮತ್ತೆ ಅದೇ ಥರ ಪುಡಿ ಮಾಡಿ ತೊಗೊಳ್ತೀನಿ. ಪುಡಿ ಮಾಡಿದಾಗ ನೋಡಿ, ಮತ್ತೆ ನಾವು ಇದಕ್ಕೆ ನೀರೇನೇ ಹಾಕಿಲ್ಲ ಅನ್ನೋದಷ್ಟು ಹಾಕಿರೋಷ್ಟು ನೀರು ಅದರಲ್ಲಿ ಹೀರ್ಕೊಂಡಿರುತ್ತೆ, ಸ್ವಲ್ಪ ನೀರೇ ಇಲ್ಲ ಅನ್ನೋ ಥರ ಇರುತ್ತೆ. ಇದಕ್ಕೆ ನಾನಿವಾಗ ಒಂದು 3ರಿಂದ 4 ಟೇಬಲ್ ಸ್ಪೂನ್ ಆಗೋಷ್ಟು ನೀರನ್ನ ಸೇರಿಸ್ಕೊತೀನಿ. ಮತ್ತು ನೀರನ್ನ ಸೇರಿಸ್ಕೊಂಡು ಮತ್ತೆ ಹಿಟ್ಟು ಹೇಗೆ ಕಡಿಮೆ ಹಿಟ್ಟೆಲ್ಲ ಚಪಾತಿ ಹಿಟ್ಟಿನ ಅದಕ್ಕೆ ನಾನು ಮತ್ತೆ ಅದನ್ನ ನಾದ್ಕೊತೀನಿ 5 ನಿಮಿಷ. ಓಕೆನಾ, ನಾದ್ಕೊಂಡಾದ್ಮೇಲೆ ಈ ಥರ ಬಂದಿರುತ್ತೆ. ಇದನ್ನು ನಾನಿವಾಗ ಅಂಗೈಗೆ ಸ್ವಲ್ಪ ನೀರು ಹಾಕ್ಕೊಂಡು ಹಾಗೆ ಚಪಾತಿ ಉಂಡೆ ಎಲ್ಲ ಹೇಗೆ ಕಟ್ಟಿ ಎತ್ತಿಟ್ಕೊತಿರಲ್ಲ ಅದೇ ಥರ ನಾನಿಲ್ಲಿ ಇದನ್ನ ಉಂಡೆ ಕಟ್ಟಿ ಎತ್ತಿಟ್ಕೊತಾ ಇದ್ದೀನಿ. ಓಕೆನಾ, ನಾನಿಲ್ಲಿ 1 ಬೌಲ್ ಆಗೋಷ್ಟು ಸಾಬುದಾನನ ತೊಗೊಂಡಿದ್ದೀನಿ. 1 ಬೌಲ್ ಸಾಬುದಾನಕ್ಕೆ 2 ಪೊಟ್ಯಾಟೋನ ಯೂಸ್ ಮಾಡಿದ್ದೀನಿ. ಅದರಲ್ಲಿ ನನಗೆ ಏನಿಲ್ಲ ಅಂದರೂ 6 ಪರೋಟ ಆಗುತ್ತೆ. ಓಕೆನಾ, ಇದನ್ನು ಲಟ್ಸೋಕ್ಕೆ ನಾನಿಲ್ಲಿ ಒಂದು ಚಪಾತಿ ಮಣೆನ ತೊಗೊಂಡಿದ್ದೀನಿ. ಹಾಗೆ ಹಿಟ್ಟು ನಾನಿಲ್ಲಿ ಸಾಬುದಾನ ಹಿಟ್ಟು ಏನು ಯೂಸ್ ಮಾಡ್ತಾಯಿಲ್ಲ, ನಮ್ಮನೇಲಿ ಗೋಧಿ ಹಿಟ್ಟು ಇರೋದ್ರಿಂದ ನಾನು ಗೋಧಿ ಹಿಟ್ಟನ್ನ ಯೂಸ್ ಮಾಡ್ತಾಯಿದ್ದೀನಿ. ಗೋಧಿ ಹಿಟ್ಟು ಇಲ್ಲದೆ ಇರೋರು ಸಾಬುದಾನ ಮಿಕ್ಸಿ ಮಾಡಿದಾಗ ಏನು ಪೌಡರ್ ಇರುತ್ತಲ್ವ ಅದನ್ನೇ ಇನ್ನೂ ಒಂದು ಸ್ವಲ್ಪ ನೇಸಾಗಿ ರುಬ್ಕೊಂಡು ಆ ಹಿಟ್ಟನ್ನು ಕೂಡ ಯೂಸ್ ಮಾಡ್ಕೊಬೋದು.
ಇಲ್ಲದೇ ಇರೋರು ಗೋಧಿ ಹಿಟ್ಟನ್ನ ಕೂಡ ಯೂಸ್ ಮಾಡ್ಬೋದು ಓಕೆನಾ. ಈ ಸಾಬುದಾನನ ಲಟ್ಸಿದಾಗ ನಮಗೆ ಚಪಾತಿ ಥರ ನೀಟಾಗಿ ರೌಂಡ್ ಶೇಪಲ್ಲಿ ಬರೋಲ್ಲ, ಸೈಡಲ್ಲೆಲ್ಲ ಈ ಥರ ಬಿಟ್ಕೊಳ್ಳುತ್ತೆ ಓಕೆನಾ. ಸೊ ರೌಂಡ್ ಶೇಪಲ್ಲಿ ಬೇಕು ಅನ್ನೋರು ಇದ್ರ ಮೇಲೆ ಒಂದು ಪ್ಲೇಟ್ನ ಉಲ್ಟಾ ಹಾಕಿಬಿಟ್ಟು ಸುತ್ತ ಏನು ಎಕ್ಸ್ಟ್ರಾ ಬಂದಿರುತ್ತಲ್ಲ ಅದನ್ನ ಕಟ್ ಮಾಡಿ ತೆಗಿಬೋದು. ತೆಗೆದು ನೀವು ಅದನ್ನ ಬೇಯಿಸ್ಕೊಬೋದು. ಬೇಡ ಅನ್ನೋರು ಹಾಗೆ ಮಾಡ್ಕೊಬೋದು. ನಾನು ಕೂಡ ಹಾಗೆ ಮಾಡ್ಕೊಳ್ತೀನಿ, ಜಸ್ಟ್ ನಿಮಗೆ ತೋರ್ಸೋಕ್ಕೋಸ್ಕರ ನಾನಿಲ್ಲಿ ಈ ಥರ ಕಟ್ ಮಾಡಿದ್ದೀನಿ ಓಕೆನಾ. ಸೊ ಫೈನಲ್ ಕಟ್ ಮಾಡಿದಾಗ ಈ ಥರ ಬಂದಿರುತ್ತೆ. ಇದನ್ನು ಹೈ ಫ್ಲೇಮಲ್ಲೇ ಗ್ಯಾಸ್ನ ಇಟ್ಕೊಳ್ಳಿ. ತವಕ್ಕಾದ್ಮೇಲೆ ಅದನ್ನ ಒಂದು ಸೈಡ್ ಹಾಕಿಬಿಟ್ಟು ಅದ್ರ ಮೇಲೆ ಎಣ್ಣೆ ಹಚ್ಚಿ. ತವಕ್ಕೆ ಫಸ್ಟ್ ಎಣ್ಣೆ ಹಚ್ಚೋಕ್ಕೆ ಹೋಗಬೇಡಿ ಓಕೆನಾ. ಪರೋಟ ಹಾಕಾದ್ಮೇಲೆ ಪರೋಟದ ಮೇಲೆ ಎಣ್ಣೆ ಹಚ್ಚಿ. ಎಣ್ಣೆ ಹಚ್ಚಿದ್ಮೇಲೆ ಅದು ನೋಡಿ ನೀಟಾಗಿ ಅಡಿ ಬಾಯ್ಲ್ ಆಗ್ತಿದ್ದಂಗೂ ನೀಟಾಗಿ ಮೇಲ್ಗಡೆ ಈ ಥರ ಬಬಲ್ಸ್ ಥರ ಫಾರ್ಮ್ ಆಗುತ್ತೆ. ಈ ಥರ ಫಾರ್ಮ್ ಆದಮೇಲೆ ಅದನ್ನ ಇನ್ನೊಂದು ಸೈಡ್ ಬೇಯಿಸ್ಕೊಳ್ಳಿ ಓಕೆನಾ. ಇನ್ನೊಂದು ಸೈಡ್ ಬೇಯಿಸ್ಬೇಕಾದ್ರೆ ಈ ಮೇಲ್ಗಡೆ ಏನು ಬೆಂದಿರುತ್ತಲ್ವ ಅದ್ರ ಮೇಲೆ ಮತ್ತೆ ಆಯಿಲ್ನ ಅಪ್ಲೈ ಮಾಡಿಕೊಂಡ್ರೆ ಆಯಿತು. ನಿಮಗೆ ಅಲ್ಲಿ ತವದಲ್ಲಿ ಬೇಯಬೇಕಾದ್ರೆ ಅದು ತುಂಬ ಒಂದು ಸ್ವಲ್ಪ ರೊಟ್ಟಿ ಥರ ಫೀಲ್ ಅನಿಸುತ್ತೆ, ಗಟ್ಟಿಯಾಗಿದೆಯಲ್ಲ, ಅವ್ರು ತೋರ್ಸೋಕೆ ಸ್ಮೂತ್ ಇತ್ತಲ್ಲ ಅಂತ ಅನಿಸುತ್ತೆ ನಿಮಗೆ. ಬಟ್ ಅದನ್ನ ತೆಗೆದು ತಟ್ಟೆಗೆ ಹಾಕಿ ಒಂದು 2 ನಿಮಿಷ ಇಟ್ಟಾದಮೇಲೆ ಅದು ಫುಲ್ ಕಂಪ್ಲೀಟಾಗಿ ಸಾಫ್ಟ್ ಆಗುತ್ತೆ. ತಿನ್ನೋದಕ್ಕೂ ಅಷ್ಟೇ ಸಿಕ್ಕಾಬಟ್ಟೆ ರುಚಿಯಾಗಿರುತ್ತೆ. ನಾನಿಲ್ಲಿ ನೋಡಿ ಕಟ್ ಮಾಡಿಲ್ಲ ಇದರಲ್ಲಿ ಸೈಡಲ್ಲಿ, ಹಾಗೆ ಕಟ್ ಮಾಡಿದ್ರೆ ಹಾಗೆ ಬೇಯಿಸ್ಕೊಂಡಿದ್ದೀನಿ. ಅದಕ್ಕೆ ಏನು ಅಂತ ಏನು ಡಿಫ್ರೆನ್ಸ್ ಆಗೋಲ್ಲ. ಎಡ್ಜಸ್ಸಲ್ಲಿ ನಿಮಗೆ ಒಂದು ಸ್ವಲ್ಪ ದಪ್ಪ ಫೀಲ್ ಆಗುತ್ತೆ, ಅಷ್ಟು ಬಿಟ್ಟರೆ ಬೇರೆ ಏನು ಚೇಂಜಸ್ ಆಗೋಲ್ಲ. ತಿನ್ನೋದಕ್ಕೂ ಅಷ್ಟೇ ತುಂಬಾ ರುಚಿಯಾಗಿರುತ್ತೆ. ನೀವೆಲ್ಲ ಒಂದು ಸತಿ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.